ಅಕೈ ಸ್ನಾನ ಮಾಡ್ತಾ ಐತೆ. ಓ ಟ್ರೈನು ಅಂತ ಅಲ್ಲೇ. ಹಾ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರೆ ಕಾರಣ ಮಾಡ್ತಾವ ಇವಾಗ. ಮಾಮ ನಾಳೆಗೆ ಮನೆ ಕಳ್ಳಿ ಅಂತ ಮಾತ್ರೆ ಕಾರಣ ಮಾಡ್ತಾವ್ರು. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ ಇದು ಕುಡ್ತಸ್ತಿ ಮುನ್ಸೂಚನೆ, ಇದು ಕುಡ್ತಸ್ತಿ. ಅಲ್ಲ ಮಾಮ, ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ಕೆ ಮುನ್ಸೂಚನೆ. ಮಾಮ ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ಈಗಲೇ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ಓ ರೈಲಾಗೆ ಸ್ನಾನ ಮಾಡತ್ತೆ. ಬಂದ್ಬಿಟ್ಟಿ ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ, ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿ ನೀನು ಇಲ್ಲಿ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಚುಮ್ತಾನ್ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತದೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಐತೆ ನೀರು. ಇಲ್ಲ, ಈಗ ಇಕ್ಕವ್ರೆ ರೈಲಾಗ ಬರ್ತಾ ಇದೀವಿ. ನಾಳಿಕ ಹೆಂಗೆ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ? ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದು ಒಂದಿನ ಆಗುತ್ತೆ. ಹಂಗಾಗಿ ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ತಿನ್ಬೋತಾನೆ. ಇಲ್ಲ, ಅಲ್ಲೇ ಬರ್ತಾ ಇದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ. ಬರ್ತಾ ಇದೀವಿ. ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಅಮ್ಮ ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ, ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ನಿಂಗೆ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? 195 100 ಅಂತ ಅಂತಾರೆ. 100 ಆಡ್ರಿ ಫ್ರೀ ರೇರಿ ಅಂತ ಅಂತಾರೆ. ಅದ್ರಾಗೆ ಅಂಗಡಿ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ, ಗಂಧದ ದಾರ. ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದೆ ನನಗೆ ತಲೆನೋವು ಬಂದಂಗಾಗ್ರಿ. ನಿಂಗೆ ಬತ್ತಿದಂಗೆ ನಾಳೆ ಎಂಗೇಜ್ಮೆಂಟ್ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು? ಇದು ರೂಪ್ ಅಲ್ವಾ? ಹಿಂಗ್ ಮಾತಾಡ್ತೀಯಾ? ಅಲ್ಲ ದಡಪ, ಈಗ ನಮ್ಮ ಮಾಮ ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ. ಇದು ಎಲ್ಲಿ ಕೈಗೆ? ಅಕೈ ಸ್ನಾನ ಮಾಡ್ತಾ ಐತೆ. ಟ್ರೈನು ಅಂತ ಅಲ್ಲೇ. ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರೆ ಕಾರಣ ಮಾಡ್ತಾವ ಇವಾಗ. ನಾಳೆಗೆ ಮನೆ ಕಳ್ಳಿ ಅಂತ ಮಾತ್ರೆ ಕಾರಣ ಮಾಡ್ತಾವ್ರು. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ ಇದು ಕುಡ್ತಸ್ತಿ ಮುನ್ಸೂಚನೆ, ಇದು ಕುಡ್ತಸ್ತಿ. ಅಲ್ಲ ಮಾಮ, ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ಕೆ ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ಈಗಲೇ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ಓ ರೈಲಾಗೆ ಸ್ನಾನ ಮಾಡತ್ತೆ. ಬಂದ್ಬಿಟ್ಟಿ ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ, ಸೈಜ್ 100 ಬರೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ ನೀನು ಇಲ್ಲಿ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಚುಮ್ತಾನ್ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತದೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಐತೆ ನೀರು. ಇಲ್ಲ, ಈಗ ಇಕ್ಕವ್ರೆ. ಇದು ನೋಡಿ, ಅಂಗಡಿಯರ್ ಕೈ ಕೊಡ್ತೀನಿ. ಸೈಜ್ ಎಷ್ಟು ಅಂತ ಹೇಳು. ಅದು ಹಲೋ, 96 kg. ಹಲೋ ಗುಡ್ ಮಾರ್ನಿಂಗ್ ಸರ್. ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg? ಒಂದು 96. ಅಲ್ಲ ರೀ, ನಿಮ್ ಅಂಡರ್ವೇರ್ ಸೈಜು. ಅಂಡರ್ವೇರ್ ಅಂದ್ರೆ ಕಾಚಾ? ನಾವು ಇಷ್ಟ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು 95 100 ಅಂತ ಕೊಡ್ತಾರೆ.
ಹೌದಾ ಆಯ್ತು. ಹೊಟ್ಟೆ ಇದಲ್ಲ ಹೊಟ್ಟೆ ಇತ್ತಲ್ಲ ನಿಮ್ದು ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ಅಣ್ಣ ಪ್ಲೇನು. ಪೆನ್ನು ಏನ್ ಕಲರ್ ಅಂದ್ರೆ ಕ್ರೀಮ್ ಕಲರು ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಅಂದ್ರೆ ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ ಅದ. ಕ್ರೀಮ್ ಬಿಸ್ಕೆಟ್ ತರ ಅಂತ ಆ ಕಲರು ಇದು ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ನೀವ್ ಯಾರು ಅಲ್ಲಲ್ಲ ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನ್ ಹೇಳು ಇದು ಏನಪ್ಪಾ ವಿಸ್ಪರ್ ಅಂತ ವಿಸ್ಪರ್. ವಿಸ್ಪರ್ ಇಲ್ಲ ನಾವು ಇದು ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಎಲ್ಲ ತಿನ್ನಲ್ಲ ನಾವು. ಅಲ್ಲ ನಾವು ವಿಸ್ಪರ್ ಬೇಕಾ ಪಾಕೆಟ್? ಯಾಕ ಒಳ್ಳೆ ಮುದ್ದೆ ಮಾಡ್ತಾರ ಮನೆಗೆ, ಆಮೇಲೆ ಇದು ನಾವು ಹೋಟ್ಲ್ ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ವಿಸ್ಪರ್ ಬೇಕಾ? ತಿನ್ನಲ್ಲ. ಹೌದಾ? ಓ ದೇವ್ರ ಬಂತು ಓ ದೇವ್ರ ಬಂತು, ಉಯ್ ದೇವ್ರ ಬಂತು. ಹಾ ಮಾಮ ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ಅಲ್ಲೇ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ನನಗೇನ ಹುಚ್ಚಿಡಿ ಅಂತ ಕಾಣ್ತೈತೆ. ದೇವ್ರ ಬಂತು ನನಗೆ ಇದು ಏನು ಏನ್ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರ ಬಂತು. ಓ ಬಳೆ ಹೊಡೀರಿ ಗಂಟೆ ಹೊಡೀರಿ. ಆಮೇಲೆ ಇದು ಬರೇ ಟೈಮು ಆಮೇಲೆ ನಿಗದಿಕೊಂಡ್ಬಿಡ್ತಾರೆ. ಇದು ಬಂತು ಅಂತ ಏನು ಕೂಡ ಹೆಚ್ಚಾಗಿ ನಂಗೆ ಆಡ್ತಾರೆ, ಕಿವಿ ಹೊಡೆದ ನನಗೆ. ದಡ ಮಾಮ ದೇವ್ರ ಬಂತು ದೇವ್ರ ಬಂದ್ಬಿಟ್ಟಿ ಹಾರ ಎಲ್ಲ ಹಾಸ್ಕೊಂಡು ಮಾಮ 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 ಮಾಮ